ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪದ್ಧತಿಯಂತೆ ಈ ವರ್ಷವೂ ಶ್ರೀ ಅಣವೀರ ಭದ್ರೇಶ್ವರ ಮತ್ತು ಭದ್ರಕಾಳಿ ಕಲ್ಯಾಣ ಮಹೋತ್ಸವ ಗೋಧೂಳಿ ಸಮಯದಲ್ಲಿ ಸಾವಿರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಈ ಒಂದು ಮಹೋತ್ಸವ ಜರುಗಿದೆ. ಬುಧವಾರದಂದು ಬೆಳಗ್ಗೆ 6 ಗಂಟೆಯಿಂದ 10:30ರವರೆಗೆ ಮಹಾರುದ್ರಾಭಿಷೇಕ ನಡೆದಿದೆ ಹಾಗೂ 11 ಗಂಟೆಯಿಂದ 3 ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿವೆ. ನಂತರ ಶಿವಾನುಭವ ಚಿಂತನೆ ಮತ್ತು ಧರ್ಮಸಭೆ ನಡೆದಿದೆ. ಸಾಯಂಕಾಲ 5:30ಕ್ಕೆ ಕಲ್ಯಾಣ ಕಾರ್ಯ ಜೋರಾಗಿ ನಡೆದಿದೆ. ಕರ್ನಾಟಕ ಅಲ್ಲದೆ ಆಂಧ್ರ, ಮಹಾರಾಷ್ಟ್ರದಿಂದ ಭಕ್ತ ಸಾರವ್ಯವೇ ಹರಿದು ಬಂದಿತ್ತು. ತದನಂತರ ಜ್ಯೋತಿ ಬೆಳಗಿಸಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು ಶ್ರೀನಿವಾಸ ಸಡಗಿ ಮತ್ತು ಇನ್ನಿತರ ಮುಖಂಡರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣರಾವ್ ಪೆದ್ದಿ, ವೀರಣ್ಣ ಗಂಗಣಿ, ಡಾಕ್ಟರ್ ಅನಿಲ್ ಕುಮಾರ್ ರಟಕಲ್, ನೀಲಕಂಠರಾವ್ ಪಾಟೀಲ್, ಸೋಮಣ್ಣ ಗೊರಕೋಟಿ, ಮಹೇಶ್ ಪೆದ್ದಿ, ರಾಜಶೇಖರ್ ಗುಡ್ದ, ಅರ್ಚಕರಾದ ಗೌರಿಶಂಕರ್ ತೆಂಗಿನಮಠ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರೇವಣಸಿದ್ದ ನಡುವಿನ ಮಠದ ರೇವಣಸಿದ್ದ ಶಿವಾಚಾರ್ಯರೇ ಮತ್ತು ವಿರಕ್ತ ಮಠದ ನೀಲಕಂಠ ದೇವರು, ಅದೇ ರೀತಿಯಾಗಿ ಶತಸ್ಥಲ ಬ್ರಹ್ಮೆ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶಿವಾಚಾರ್ಯರ ಗುರುಗಳೇ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರುವಂತಹ ರಾಮಲಿಂಗ ರೆಡ್ಡಿ ದೇಶಮುಖ್ ಅವರೇ ಮತ್ತು ಮಹೇಶ್ ಪೆದ್ದಿ ಅವರೇ, ಅಣ್ಣಾರಾವ್ ಪೆದ್ದಿ ಅವರೇ ಮತ್ತು ನಮ್ಮ ನೀಲಕಂಠರಾವ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಗೆಳೆಯರೇ, ಇವತ್ತಿನ ಮತ್ತು ಈ ಒಂದು ಟ್ರಸ್ಟಿನ ಈ ಕಮಿಟಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸರ್ವ ಸದಸ್ಯರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಇಲ್ಲಿರ್ತಕ್ಕಂಥ ನೀಲಕಂಠ ಮಾಲಿ ಪಾಟೀಲ್ ಅವರೇ, ನಾಗಣ್ಣ ಗಡ್ಡಿ ಅವರೇ, ಸೋಮಣ್ಣ ಡೊಣ್ಣೂರ್ ಅವರೇ ಮತ್ತು ಅನೇಕ ಜನ ಭಾಗವಹಿಸಿರ್ತಕ್ಕಂಥ ವೀರಣ್ಣ ಗಂಗಾಣಿ ಅವರೇ, ತಮಗೆಲ್ಲರಿಗೂ ಕೂಡ ಈ ಅಣವೀರ ಭದ್ರೇಶ್ವರ ಜಾತ್ರಾ ಮಹೋತ್ಸವದ ದೇವಸ್ಥಾನದ ಎಲ್ಲ ಸಂಪರ್ಕರಿಗೂ ಕೂಡ ಶರಣಾರ್ಥಿಗಳನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಈ ಒಂದು ಜಾತ್ರಾ ಮಹೋತ್ಸವ ಇತ್ತೀಚೆಗೆ ಸುಮಾರು 8 ವರ್ಷಗಳಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವನ ಏರ್ಪಾಟಾಗಿರ್ತಕ್ಕಂಥದ್ದು ಬಹಳ ಭವ್ಯದಿಂದ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭಕ್ಕೆ ನಾನು ಬಯಸ್ತೇನೆ. ಆದ್ರೆ ಇವತ್ತು ಇಲ್ಲಿ ಈ ಜಾತ್ರಾ ಮಹೋತ್ಸವ ಏನಿದೆ, ನಾವು ಅಣವೀರ ಭದ್ರೇಶ್ವರ ಕಾಳಮ್ಮ ದೇವಿಯ ಈ ಒಂದು ಪರಂಪರೆ ತಲತಲಾಂತರದಿಂದ ಬಂದಿರತಕ್ಕಂಥ ಸುಮಾರು 101 ವರ್ಷಗಳಿಂದ ಇತಿಹಾಸ ಹೊಂದಿರತಕ್ಕಂಥ ಅಣವೀರ ಭದ್ರೇಶ್ವರ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇರ್ತಕ್ಕಂಥ ಮಾತನ್ನು ಸಂದರ್ಭಕ್ಕೆ ಬಯಸ್ತೀನಿ. ಆ ಟೈಮಲ್ಲಿ ಈ ಒಂದು ಅಣವೀರ ಭದ್ರೇಶ್ವರ ದೇವಸ್ಥಾನಕ್ಕೆ ಹಿಂದೆ ಅಲ್ಲಿ ರಜಗಳಿಂದ ಇಲ್ಲಿ ಗಂಡಿನ ಮನೆಯವರು, ಆಮೇಲೆ ಹೆಣ್ಣಿನ ಮನೆಯವರು ಅಂತೇಳಿ ನಮ್ಮ ಚಿದ್ರಿ ಸಂತೋಷ ಬಸವರಾಜ ಅಮ್ಮರು, ಅಲ್ಲಿ ನಮ್ಮ ದೊಡ್ಡಪ್ಪ ಸೂರಮ್ಮ ಶೆಟ್ಟಿ ಅಂತೇಳಿ ಇವರೆರಡೂ ಮನೆ ತಂದಿಂದ ಒಬ್ಬರು ಗಂಡಿನ ಮನೆ ಕಡೆಯಿಂದ ಇನ್ನೊಬ್ಬರು ಹೆಣ್ಣಿನ ಮನೆ ಕಡೆಯಿಂದ ಇಲ್ಲಿ ಬಂದು ಮದುವೆ ಮಾಡ್ತಕ್ಕಂಥ ಸಂದರ್ಭ ಆಗಿನ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇಲ್ಲೆಲ್ಲ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶವಾಗಿರ್ತಿತ್ತು. ಆದ್ರೆ ಅಂತ ಸಂದರ್ಭದಲ್ಲಿ ಇಲ್ಲಿ ಬಹುತೇಕಲ್ಲ 100% ಇಲ್ಲಿ ಹಲವಾರು ಜನ ಕಂಡಿರ್ತಕ್ಕಂಥದ್ದು, ಹಿರಿಯರು ಕಂಡಿರ್ತಕ್ಕಂಥದ್ದು, ಇಲ್ಲಿ ನಿಜವಾಗ್ಲೂ ಹುಲಿ ಬೀಳ್ತಕ್ಕಂಥ ಪ್ರದೇಶ ಇತ್ತು. ಅವರಲ್ಲಿ ಆ ಟೈಮ್ನಲ್ಲಿ ಮೊದಲು ಹುಲಿಯರಿಂದ ರಜಗಳಿಂದ ತಂದು ಇವತ್ತು ಹುಲಿಯನ್ನ ಕಟ್ಟ